ದಲಿತರು ಇಷ್ಟೆಲ್ಲ ಕಾಂಗ್ರೆಸ್ ಮತ ಹಾಕಿದ್ರು ಕೂಡ ಇದುವರೆಗೂ ಒಬ್ರು ಕೂಡ ಆಯ್ಕೆ ಆಗಿಲ್ಲ. ನಾವು ನೋಡಿ ಕಾಂಗ್ರೆಸ್ ನಲ್ಲೇ ಒಂದು ದಿವಸ ಎಲ್ಲ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ AICC ಪ್ರೆಸಿಡೆಂಟ್ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ. ಎಲ್ಲ ಕೂಡ ಇದೆ, ಹಾಗೇನಂತೆಲ್ಲ. ಮುಂದೊಂದು ದಿವಸ ದಲಿತರಿಗೂ ಅವಕಾಶ ಸಿಗ್ತದೆ. ನಮ್ಮ ಪಕ್ಷನಾಗ ಎಲ್ಲ ಜಾತಿ ಧರ್ಮದವ್ರಿಗೆ ಒಂದು ಅವಕಾಶ ಸಿಗ್ತದೆ. ನಾನು ಈಗಾಗಲೇ ಹೇಳಿದ್ದೀನಿ, ರಿಪೋರ್ಟ್ ಸಬ್ಮಿಟ್ ಆಗಿದೆ. ಆ ರಿಪೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ರಿಪೋರ್ಟ್ನ ತಿಳ್ಕೊಂಡ ಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಬೋದು. ರಿಪೋರ್ಟ್ನಾಗ ಏನಿದೆ ತಿಳ್ಕೊಳ್ಳೋದೇ ಪ್ರತಿಕ್ರಿಯೆ ಏನು ಕೊಡಲಿ ನಾನು. ಥ್ಯಾಂಕ್ ಯು. ಯಾರು ಏನಾಗಿದ್ದಾರೆ? 100 ಕೋಟಿ ಸಿಕ್ಕೋರಿಗೆ ಮಾತ್ರ ಕಾಂಗ್ರೆಸ್ ಲೋಕಸಭಾ ಟಿಕೆಟ್. ಯಾರು ಹೇಳಿದಾರೆ? ಎಚ್ ಎನ್ ರವೀಂದ್ರ ಯಾರು? ನನಗೆ ಗೊತ್ತಿಲ್ಲಪ್ಪ ಅವ್ರು ಏನು ಹೇಳಿದಾರೆ ಅಂತ. ದಲಿತರು ಇಷ್ಟೆಲ್ಲ ಕಾಂಗ್ರೆಸ್ ಮತ ಹಾಕಿದ್ರು ಕೂಡ ಇದುವರೆಗೂ ಒಬ್ರು ಕೂಡ ಆಯ್ಕೆ ಆಗಿಲ್ಲ. ನಾವು ನೋಡಿ ಕಾಂಗ್ರೆಸ್ ನಲ್ಲೇ ಒಂದು ದಿವಸ ಎಲ್ಲ ಮಾಡಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ AICC ಪ್ರೆಸಿಡೆಂಟ್ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ. ಎಲ್ಲ ಕೂಡ ಇದೆ, ಹಾಗೇನಂತೆಲ್ಲ. ಮುಂದೊಂದು ದಿವಸ ದಲಿತರಿಗೂ ಅವಕಾಶ ಸಿಗ್ತದೆ. ನಮ್ಮ ಪಕ್ಷನಾಗ ಎಲ್ಲ ಜಾತಿ ಧರ್ಮದವ್ರಿಗೆ ಒಂದು ಅವಕಾಶ ಸಿಗ್ತದೆ. ನಾನು ಈಗಾಗಲೇ ಹೇಳಿದ್ದೀನಿ, ರಿಪೋರ್ಟ್ ಸಬ್ಮಿಟ್ ಆಗಿದೆ. ಆ ರಿಪೋರ್ಟ್ನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆ ರಿಪೋರ್ಟ್ನ ತಿಳ್ಕೊಂಡ ಮೇಲೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಬೋದು. ರಿಪೋರ್ಟ್ನಾಗ ಏನಿದೆ ತಿಳ್ಕೊಳ್ಳೋದೇ ಪ್ರತಿಕ್ರಿಯೆ ಏನು ಕೊಡಲಿ ನಾನು. ಥ್ಯಾಂಕ್ ಯು. ಯಾರು ಏನಾಗಿದ್ದಾರೆ? 100 ಕೋಟಿ ಸಿಕ್ಕೋರಿಗೆ ಮಾತ್ರ ಕಾಂಗ್ರೆಸ್ ಲೋಕಸಭಾ ಟಿಕೆಟ್. ಯಾರು ಹೇಳಿದಾರೆ? ಎಚ್ ಎನ್ ರವೀಂದ್ರ ಯಾರು? ನನಗೆ ಗೊತ್ತಿಲ್ಲಪ್ಪ ಅವ್ರು ಏನು ಹೇಳಿದಾರೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.